ಮಕ್ಕಳಿಲ್ಲದೆ ಇರತಕ್ಕಂಥ ದಂಪತಿಗಳಿಗೆ IUI ಅಥವಾ IVF ನಾನು ಸಲಹೆ ಮಾಡಿದಾಗ ಬಹಳಷ್ಟು ಜನರಿಗೆ ಒಂದು ಆತಂಕ ಇದೆ. ಬೇರೆಯವರ ವೀರ್ಯಾಣು ಅಥವಾ ಅಂಡಾಣುವನ್ನು ಬಳಸ್ತಾರೆ ಅನ್ನುವಂತಕ್ಕಂಥ ಆತಂಕ ಇದೆ. ತಮ್ಮ ಒಪ್ಪಿಗೆ ಇಲ್ಲದೆ ಅಂಡಾಣುಗಳಾಗಲಿ ವೀರ್ಯಾಣುಗಳಾಗಲಿ ಬೇರೆಯವ್ರದ್ದು ಬಳಸೋ ಸಾಧ್ಯತೆಗಳು ತೀರಾ ಕಡಿಮೆ. ಯಾವ ವೈದ್ಯರು ಆ ಥರ ಮಾಡೋದಿಲ್ಲ. ಹಾಗಾಗಿ ನಿಮ್ಮ ವೈದ್ಯರೊಂದಿಗೆ ಚರ್ಚೆ ಮಾಡಿ ನೀವು ತಮ್ಮ ಅಂಡಾಣು ಮತ್ತು ವೀರ್ಯಾಣುಗಳಿಂದನೇ IUI ಅಥವಾ IVF ಮಾಡಿಸ್ಕೋಬಹುದು. ಕೆಲವು ಸಂದರ್ಭಗಳಲ್ಲಿ ತಮ್ಮ ಅಂಡಾಣು ಮತ್ತು ವೀರ್ಯಾಣುಗಳಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಂಡಾಣು ದಾನ ಅಥವಾ ವೀರ್ಯ ದಾನನ ತಗೊಳ್ಳದಿದ್ರೆ ವೈದ್ಯರು ನಿಮ್ಮೊಂದಿಗೆ ಚರ್ಚಿಸ್ತಾರೆ, ಅದಕ್ಕೆ ತಕ್ಕಂತ ಕೌನ್ಸಿಲಿಂಗ್ ಮಾಡ್ತಾರೆ, ಅದರ ನಂತರ ಮಾತ್ರವೇ ದಾನ ತಗೊಳ್ತಾರೆ. ಇದು ಕೆಲವು ಸಂದರ್ಭಗಳಲ್ಲಿ ಮಾತ್ರ. ಹಾಗಾಗಿ ನಿಮ್ಮ ವೈದ್ಯರೊಂದಿಗೆ ಮುಕ್ತವಾಗಿ ಚರ್ಚೆ ಮಾಡಿ ನಿರ್ಭಯದಿಂದ IUI ಮತ್ತೆ IVF ಮಾಡಿಸ್ಕೋಬಹುದು.